ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಹಳ್ಳಿಕೇಡ್ವಿ ಪಟ್ಟಣದಲ್ಲಿ ಪ್ರಪ್ರಥಮ ಬಾರಿಗೆ ಕನ್ನಡ ರಾಜ್ಯೋತ್ಸವ ಆಚರಿಸಲಾಗಿದ್ದು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು. ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಡಿಜೆಯಲ್ಲಿ ಕನ್ನಡ ಹಾಡುಗಳ ಮೂಲಕ ಸ್ಟೆಪ್ ಹಾಕುತ್ತಾ ಕನ್ನಡ ಅಭಿಮಾನಿಗಳು ಹಾಗೂ ವಿದ್ಯಾರ್ಥಿಗಳು ಅಂಬೇಡ್ಕರ್ ವೃತ್ತದಲ್ಲಿ ವೇದಿಕೆಗೆ ತಲುಪಿತು. ಮೆರವಣಿಗೆಯಲ್ಲಿ ವಿವಿಧ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದರು. ಅದರಲ್ಲಿ ಕನ್ನಡಾಂಬೆ, ಬಸವೇಶ್ವರ, ಕನಕದಾಸ, ಒಣಿಕೆ ಉಭವ, ವಿವಿಧ ವೇಷಭೂಷ ಧರಿಸಿದ ವಿದ್ಯಾರ್ಥಿಗಳು ಜನಮನ ಸೆಳೆದರು. ಮೆರವಣಿಗೆಯ ನಂತರ ಬೃಹತ್ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವು ನಾಡಗೀತೆ ಹಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ, ಟಿಎ ನಾರಾಯಣಗೌಡರ ಹೋರಾಟಗಳ ಕುರಿತು ಹರ್ಷ ವ್ಯಕ್ತಪಡಿಸಿ, ಕನ್ನಡದ ಮಾತು ಬಂದರೆ ಅವರು ಹುಲಿ ಗರ್ಜಿಸಿದಂತೆ ಗರ್ಜಿಸುತ್ತಾರೆ ಎಂದರು. ಹಾಗೂ ಬಿಎಸ್ಎಸ್ಕೆ ಕುರಿತು ಪ್ರಸ್ತಾಪ ಪಡಿಸಿ, ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆ ಆರಂಭಿಸಲು ನಾವೆಲ್ಲರೂ ಶ್ರಮ ವಹಿಸೋಣ. ಅಧಿವೇಶನಕ್ಕೂ ಮುಂಚೆ ಅಥವಾ ನಂತರ ನಾನು ಸರ್ಕಾರದ ಗಮನಕ್ಕೆ ತರುತ್ತೇನೆ ಎಂದರು. ಮಾಜಿ ಶಾಸಕ ಬಿಎಸ್ಎಸ್ಕೆ ಅಧ್ಯಕ್ಷ ಸುಭಾಷ್ ಕಲ್ಲೂರ್ ಮಾತನಾಡಿ, ಮಾಜಿ ಸಚಿವರು ಬಿಎಸ್ಎಸ್ಕೆ ಕುರಿತು ಇಲ್ಲೂ ಮಾತನಾಡಿದ್ದು ಸಂತೋಷ ತಂದಿದೆ. ಅವರು ಈ ಹಿಂದೆಯೂ ಫ್ಯಾಕ್ಟರಿ ವಿಚಾರವಾಗಿ ಸಹಕಾರ ಮಾಡಿದ್ರು, ಈಗಲೂ ಮಾಡ್ತೀನಿ ಅಂದ್ರು. ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಪರಮ ಪೂಜ್ಯ ಶ್ರೀ 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 ಅಭಿನವ ಶರಣ ಶಂಕರಲಿಂಗ ಮಹಾರಾಜ್ ಮುಲ್ಲಾಮಾರಿ ತೀರ್ಥಕ್ಷೇತ್ರ ಸ್ವಂತ ಆಶ್ರಮ ಉದ್ಘಾಟಕರಾಗಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ವಿಶೇಷ ಆಹ್ವಾನಿತರಾಗಿ ಮಾಜಿ ಶಾಸಕ ಸುಭಾಷ್ ಕಲ್ಲೂರ್, ವಿಶೇಷ ಸನ್ಮಾನಿತರಾಗಿ ಬ್ಯಾಂಕ್ ರೆಡ್ಡಿ, ಘನ ಉಪಸ್ಥಿತಿ ಪುರಸಭೆ ಅಧ್ಯಕ್ಷೆ ಜಗದೇವಿ ಶಂಕೆ ಹಾಗೂ ಸಂಘಟನೆಯ ಅಧ್ಯಕ್ಷರಾದ ವೀರೇಶ್ ರೆಡ್ಡಿ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ರೇವಣಸಿದ್ದಯ್ಯ ಹಿರೇಮಠ್, ಡಾಕ್ಟರ್ ನರಸಿಂಗ್ ನಿರಾಳಿ, ಪವನ್ ಗುಂಡ, ಮನೋಜ್ ಸಿತಾಳಿ, ಯುವರಾಜ್ ಐಹೊಳಿ, ಸಂಗಮೇಶ್ ಸಂಚಾರಿ, ಸಾಯಿನಾಥ್ ಕನ್ನಡಿಗರವರಿಗೆ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಜೆಕೆ ನ್ಯೂಸ್ ಕನ್ನಡ, ಹುಮನಾಬಾದ್. ಇದು ಭ್ರಷ್ಟರ ಪಾಲಿಕೆ ಸಿಂಹ ಸ್ವಪ್ನ. ಅದು ನಮ್ಮ ಕನ್ನಡ ಭಾಷೆ ಅಂತ ನಾನು ಹೆಮ್ಮೆಯಿಂದ ಹೇಳಬೇಕಿದ್ದೇನೆ. ಇವತ್ತು ನೋಡಿ, ನಾವು ಬೇರೆ ಬೇರೆ ರಾಜ್ಯಗಳು ಹೋಗಿದಾಗ ಅವರು ಅವ್ರದೇ ಆದಂಥ ಭಾಷೆಯಲ್ಲಿ, ಇವತ್ತು ನಾವು ತಮಿಳುನಾಡಿಗೆ ಹೋಗಿದಾಗ ಅವ್ರು ತಮಿಳಿನಲ್ಲೇ ಮಾತಾಡ್ತಕ್ಕಂಥದ್ದು ಎಷ್ಟೇ ಇದ್ರೂ ಕೂಡ ಬೇರೆ ಭಾಷೆ ಇದು ಮಾಡೋದು. ನಾವೆಲ್ಲ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡಿಗರು ಮೊದಲು ನಾವು ಯಾವುದೇ ವಿಚಾರ ಬಂದಾಗ ಕನ್ನಡ ಮಾತೆ ಕನ್ನಡದಲ್ಲೇ ಮಾತಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಜಗತ್ತಿನಲ್ಲೇ ಶ್ರೇಷ್ಠವಾದ 8 ಜ್ಞಾನಪೀಠ ಪ್ರಶಸ್ತಿಗಳು ಯಾವುದಾದ್ರೂ ಭಾಷೆಗೆ ಬಂದಿದೆ ಅಂದರೆ ಅದು ನಮ್ಮ ಕನ್ನಡ ಭಾಷೆಗೆ ಮಾತ್ರ. ಇದು ಕನ್ನಡ ಸಾಹಿತ್ಯದ ಶ್ರೇಷ್ಠತೆಯನ್ನು ತೋರಿಸುತ್ತದೆ. ಕನ್ನಡದ ಅಭಿಮಾನ ನಾವೆಲ್ಲರೂ ಹೆಚ್ಚಿಸ್ಕೊಳ್ಬೇಕು ಅಂತ ನಾವು ವೀರೇಶ್ ರೆಡ್ಡಿ ಅವರು, ನಾನು ಹುಮನಾಬಾದಲ್ಲಿದ್ದಾಗ ನಮ್ಮ ಸ್ವಾಮಿಯವರು ಗೌರವ ಅಧ್ಯಕ್ಷರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ನಾವು ಏರ್ಪಾಡು ಮಾಡ್ತಾ ಇದ್ದೀವಿ, ತಾವು ಬರಬೇಕು ಅಂತ ನಾನು ಹೇಳಿದೆ. ನಾನು ಒಪ್ಕೊಂಡೆ. ಇರ್ತಕ್ಕಂಥ ಒಂದು ಬೀದರ್ ಸಕ್ಕರೆ ಕಾರ್ಖಾನೆ ಬಗ್ಗೆ ಕೂಡ ನಾನು ಸುಭಾಷ್ ಕಲ್ಲೂರ್ ಅವರು ಅನೇಕ ವಿಚಾರಗಳನ್ನು ವ್ಯಕ್ತಪಡಿಸಿದ್ದೇನೆ. ಬರ್ತಕ್ಕಂಥ ದಿನದಲ್ಲಿ ಏನು ಬೆಳಗಾಂದಲ್ಲಿ ಅಧಿವೇಶನ ಇದೆ, ಆ ಅಧಿವೇಶನ ಸಮಯದಲ್ಲಿ ಅಥವಾ ಅಧಿವೇಶನ ಪೂರ್ವದಲ್ಲಿ, ಅಧಿವೇಶನ ನಂತರ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ನಾವೆಲ್ಲರೂ ಕೂಡಿ ಪಕ್ಷಾತೀತವಾಗಿ ಯಾವುದೇ ಒಂದು ಅಭಿವೃದ್ಧಿ ಆಗಬೇಕು, ಅದು ವಿಶೇಷವಾಗಿ ಸಹಕಾರ ರಂಗದಲ್ಲಿ ನಾವು ಯಾವುದೇ ರಾಜಕೀಯ ಗಳಿಸ್ತಕ್ಕಂಥದ್ದಲ್ಲ. ಇವತ್ತು ಯಾರೇ ಸುಭಾಷ್ ಕಲ್ಲೂರ್ ಇರ್ಬೋದು, ಬೇರೆ ಇರ್ಬೋದು, ಯಾರಿದ್ರು ಕೂಡ ಒಂದು ಸಹಕಾರ ರಂಗದಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡ್ತಕ್ಕಂಥದ್ರಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಬರ್ತಕ್ಕಂಥದ್ದಿಂದ ನಮ್ಗೆ ಒಂದೇ ಆಶೆ ಇದೆ. ಈ ಒಂದು ಬಹಳ ಹಳೆ ಕಾರ್ಖಾನೆ ಬೀದರ್ ಸಕ್ಕರೆ ಕಾರ್ಖಾನೆ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ಒಂದು ಹಳೆ ಕಾರ್ಖಾನೆ, ಅದು ಪುನಶ್ಚೇತನೆ ಆಗ್ಬೇಕು. ಇವತ್ತದು ಮತ್ತೆ ಪುನಃ ಆರಂಭ ಆಗ್ಬೇಕು. ಇಲ್ಲಿರ್ತಕ್ಕಂಥ ರೈತರಿಗೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಆಗ್ಬೇಕು ಅಂತ ಆ ಒಂದೇ ಒಂದು ಆಸೆ, ಬೇರೆ ಏನಿಲ್ಲ ಅಂತ ಹೇಳಿದ್ರೆ ಬಹಳ ಸಂತೋಷ ಮಾತು. ಮತ್ತು ನಮ್ಮ ಸರ್ಕಾರ ಇದ್ದಾಗ ಕೂಡ ಅದಕ್ಕೆ ನಾವು 2 ಸಲ ಟೆಂಡರ್ ಮಾಡಿದೆವು. ಭಾಳ ಮಂದಿ ಗೊತ್ತಿಲ್ಲ ಪಾಪ, ಆದ್ರೆ ಯಾರೂ ಬರಲಿಲ್ಲ ಅಂತ ಹೇಳಿ ಅದು ಮುಂದಕ್ಕೆ ಹೋಯ್ತು. ಈಗ ದುಡ್ಡು ತಂದಿದೆ, ಅವ್ರಿಗೆ ಮಾರ್ಕೆಟ್ ಮಾಡ್ಕೊಂಡ್ರೆ ಅಂತ ಹೇಳಿ ಅವ್ರು ನಮ್ಮ ಸಾಲ ಇದೆ ಅಂತ ಹೇಳಿ ಅವರು 141 ಎಕರೆ ಮಾರ್ಕೆಟ್ ಮಾಡ್ಕೊಂಡು ಅವ್ರು ಹರಾಜು ಇಟ್ಟಿದ್ದಾರೆ. ಹರಾಜು ಇಡಬೇಡ ಅಂತ ಹೇಳಿದ್ರು, ಮಾರಾಟ ಮಾಡಕ್ಕೆ ಹೋಗ್ಬೇಡ್ರಿ, ಲೀಸ್ ಕೊಡ್ರಿ, ನಿಮ್ದೆಲ್ಲ ಫ್ಯಾಕ್ಟ್ರಿ ಒಳ್ಳೇದಾಗ್ತದೆ ಮುಂದೆ ಅಂತೇಳಿ ಕಾರ್ಮಿಕರು, ರೈತರು ಎಲ್ಲ ಫ್ಯಾಕ್ಟ್ರಿ ಅದ ಮೊನ್ನೆ ಖಂಡ್ರೆ ಅವ್ರಿಗೆಲ್ಲ ವಿನಂತಿ ಮಾಡಿದ್ರು. ರಾಜಶೇಖರ್ ಪಾಟೀಲ್ ಕೂಡ ಅದಕ್ಕೆ ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಧ್ವನಿಗೂಡಿಸಿದ್ದಾರೆ.
ಎಲ್ಲರೂ ಒಂದಾಗಿ ಹೋಗೋದು ಈ ಫ್ಯಾಕ್ಟ್ರಿ ವಿಷಯದಲ್ಲಿ ಅಂತಕ್ಕಂಥ ಮಾತಾಡಿದ್ರು. ಇವತ್ತು ಕೂಡ ಈ ಹಳಿಗಡದಲ್ಲಿ ಅವ್ರು ಉಲ್ಲೇಖ ಮಾಡಿದ್ರೆ ಬಹಳ ನಾನು ಅಭಿನಂದಿಸ್ತೇನೆ ಅವರಿಗೆ. ದುಡ್ಡು ಒಂದು ಕಡೆ, ಆಸ್ತಿ ಒಂದು ಕಡೆ, ಅಧಿಕಾರ ಒಂದು ಕಡೆ, ಯೌವನ ಒಂದು ಕಡೆ, ಎಲ್ಲ ಒಂದು ಕಡೆ. ಆದ್ರೆ ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡ ಶ್ರೀಮಂತರು ಯಾರು ಅಂತ ಪ್ರಶ್ನೆ ಬಂದಾಗ ತಾವೆಲ್ಲ ಅಂತೀರಿ ಅಂಬಾನಿ ಹರರಿ, ಟಾಟಾ ಹರರಿ, ಬಿರ್ಲಾ ಹರರಿ ಅಥವಾ ಬೇರೆ ಬೇರೆ ಹರ ಅಂತ ಅನುಭವ. ಆದ್ರೆ ನನ್ನ ಪ್ರಕಾರ ಯಾವ ಮನುಷ್ಯಾಗ ಬಾಕಿ ಸಾಲ ಇಲ್ಲ, ಯಾವ ಮನುಷ್ಯನ ಆರೋಗ್ಯ ಸರಿಗದ ಅವ ಈ ಜಗತ್ತಿನಾಗ ಎಲ್ಲಕ್ಕಿಂತ ದೊಡ್ಡ ಶ್ರೀಮಂತ ಅಂತ ನಾವು ಹೇಳಬಹುದು. ಮತ್ತೆ ಇನ್ನೊಂದು ಏನಾಗ್ಬಿಟ್ಟದ ಅಂದ್ರ, ನಾವು ಯಾವುದೇ ಒಂದು ಕಾರ್ಯಕ್ರಮದಾಗ ಯಾವುದೇ ಒಂದು ನಾಯಕರು ಮಾತಾಡುವಾಗ ಅಥವಾ ಸನ್ಮಾನ ಮಾಡುವಾಗ ನಾವು ತಾಳಿ ಹೊಡೆಯೋ ಒಂದು ಪ್ರವೃತ್ತಿಯನ್ನ ನಾವು ಮಾಡ್ಕೊಂಡಿದ್ದೀವಿ. ಯಾಕ ಡಬ್ಬಿ ಯಾಕೆ ಹೊಡೆಯಲ್ಲ, ಚೀರಾಲ ಯಾಕ, ತಾಳಿಗೆ ಯಾಕೆ ಹೊಡಿತೀವಿ ಅಂತಂದ್ರ ಅದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ನಮ್ಮ ಕೈಲಿರ್ತಕ್ಕಂಥ ಈ ಏನು ಪ್ರೆಸ್ಸಿಂಗ್ ಅವಲ್ಲ, ಇವೆಲ್ಲ ನಾವು ಕೈ ಬಡಿದಾಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರ್ಲಿ ಆಗ್ತದ. ನಮ್ಗಿರ್ತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟ ಕಾಯಿಲೆಗಳು, ಕೆಲವೊಂದು ಮೇಜರ್ ಕಾಯಿಲೆಗಳಿಗೆ ಏನಂದ್ರ ನಮ್ಗೆ ಅನುಕೂಲ ಆಗ್ತದೆ ಅಂತೇಳಿ ನಮ್ಮ ಹಿರಿಯರೆಲ್ಲ ಈ ಕಾರ್ಯಕ್ರಮದಾಗ ತಾಳಿ ಬಿಡಬೇಕಂತೇಳಿ ಒಂದು ಪ್ರವೃತ್ತಿ ಹಾಕೊಟ್ರ. ಆದ್ರೆ ನಾವು ಅದಕ್ಕೆ ಚಿಂತೆ ಮಾಡ್ತೀವಿ. ನಾವ್ ಯಾರ ಕಿದ್ದೇನು ರೊಕ್ಕ ಕೊಡ್ಲತ್ತಿಲ್ಲ ಅಥವಾ ಮತ್ತೊಂದು ಏನೋ ಮಾಡ್ಲತ್ತಿಲ್ಲ, ತಾಳಿ ಹೊಡ್ಲಕ್ಕೂ ನಾವು ವಿಚಾರ ಮಾಡ್ಲತ್ತೀವಿ. ಅದು ತಾಳಿನ ಅವ್ರ ಸಲ ಕೊಡ್ಲತ್ತಿಲ್ಲ, ನಮ್ ಹೆಲ್ತ್ ಸಲಕ ನಂಗ ಒಂದು ಜೀವನ ಸಲ ಕೊಡ್ಲತ್ತಿಲ್ಲ ಅಂಬೋದು ಯಾರಿಗೂ ಅರ್ಥ ಆಗಲ್ಲ. ನಾವು ಹೋಗ್ಬೇಕು. ಅದಕ್ಕ ದಯಮಾಡಿ ಎಲ್ಲರೂ ಒಳ್ಳೆ ಹೆಲ್ತ್ ಕಾಪಾಡ್ಕೋರಿ. ಹೆಲ್ತ್ ಇದ್ರಿ ಎಲ್ಲ ಅದ. ಅದಕ್ಕ ಈ ಕಾರ್ಯಕ್ರಮ ಕರೆಸಿ ನಮ್ಗೆಲ್ಲ ಮಾತಾಡಕ್ ಅವಕಾಶ ಕೊಟ್ಟಿರುವಂತಹ ಎಲ್ಲ ಒಂದು ಕನ್ನಡ ಪ್ರೇಮಿಗಳಿಗೂ, ವೇದಿಕೆ ಇರ್ತಕ್ಕಂಥ ಎಲ್ಲ ನಾಯಕರುಗಳಿಗೂ, ಹಾಗೂ ಇನ್ನೊಂದೇನಂದ್ರ ನಮ್ಮ BSS ಶುಗರ್ ಫ್ಯಾಕ್ಟರಿ ಕಲ್ಲೂರು ಸಾಹೇಬರು ಬಹಳ ಸವಿಸ್ತಾರವಾಗಿ ಹೇಳಿದ್ರು. ನಾವು ಕೂಡ ಸರ್ ಈ ವೇದಿಕೆ ಮುಖಾಂತರ ಹೇಳ್ತೀವಿ, ತಾವು ಯಾವಾಗ ಕರೆದ್ರು, ಎಲ್ಲಿ ಹೋರಾಟ ಮಾಡ್ಲಕ್ ಕರೆದ್ರು, ಎಲ್ಲಿ ಬಂದ್ರು ನಾವು ನಮ್ಮ ಟೀಮು ನಿಮ್ ಪರವಾಗಿ ಅದ ಅಂತ ಹೇಳ್ತಾ ಮತ್ತೊಂದ್ಸಲ ಎಲ್ಲ ಹಳಿಕೇಡು ಪಟ್ಟಣದ ಎಲ್ಲ ನಾಗರಿಕರಿಗೆ ಅಂದ್ರ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಕೋರ್ತಾ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, BPAP, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.